ಹಲೋ ವೀಕ್ಷಕರೇ, ನಿಮಗೂ ಕೂಡ ದಟ್ಟವಾಗಿ ದೃಢವಾಗಿ ಕೂದಲು ಉದ್ದ ಆಗಬೇಕು, ನನ್ನ ಹೇರ್ ಫಾಲ್ ಸಮಸ್ಯೆ ತಡೆಗಟ್ಟಬೇಕು ಏನಾದರೂ ಅಂದ್ಕೊಂಡಿದ್ರೆ ಈ ವಿಡಿಯೋ ನಿಮ್ಮ ಹತ್ರ ಬಂದರೆ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗಿ. ನಿಮ್ಮ ಕೂದಲು ನೋಡ್ತಾ ನೋಡ್ತಾ ಮೊಳಕಾಲವರೆಗೂ ಕೂಡ ಉದ್ದ ಆಗುತ್ತೆ, ಹಾಗೆ ಹೇರ್ ಫಾಲ್ ಸಮಸ್ಯೆ ಕೂಡ ತಡೆಗಟ್ಟುತ್ತೆ. ಸ್ನೇಹಿತರೆ, ಎಷ್ಟು ಪವರ್ಫುಲ್ಲಾಗಿ ಬೇಗನೆ ವರ್ಕ್ ಮಾಡುತ್ತೆ ಅಂತ ನೀವು ಕೂಡ ಆಫ್ಟರ್ ಬಿಗಿನ್ ರಿಸಲ್ಟ್ ನೋಡ್ಬೋದು. ಹಾಗಿದ್ರೆ ಮಿಸ್ ಮಾಡದೆ ಇದನ್ನು ನೀವು ಫಾಲೋ ಮಾಡ್ತಾ ಹೋಗಿ, ನಿಮಗೂ ಕೂಡ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನಮ್ಮ ವಿಡಿಯೋ ನಿಮ್ಮ ಹತ್ರ ಬಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡಿಕೊಂಡು ಹೋಗಿ. ಸ್ನೇಹಿತರೆ, ಹೇರ್ ಫಾಲ್ ಸಮಸ್ಯೆಗೆ ಬೆಸ್ಟ್ ಆಗಿರುವಂಥದ್ದು ಏನಪ್ಪ ಅಂದರೆ ಮೆಂತ್ಯ ಕಾಳು. ಈ ಮೆಂತ್ಯ ಕಾಳು ಹಲವಾರು ರೀತಿ ಹಲವಾರು ಥರ ನಾವು ಯೂಸ್ ಮಾಡ್ತೀವಿ. ಅದ್ರ ಮುಖಾಂತರ ನಮ್ಮ ಹೇರ್ ಫಾಲ್ ಸಮಸ್ಯೆ ಕೂಡ ತಡೆಗಟ್ಟುತ್ತೆ. ಹಾಗೆ ಇದನ್ನು ಕೂಡ ನಮ್ಮ ಈ ರೀತಿ ತೋರಿಸಿರುವಂಥ ಈ ಹೇರ್ ಫಾಲ್ ಸಮಸ್ಯೆಗೆ, ನಮ್ಮ ಕೂದಲು ಉದುರುವಂಥ ಸಮಸ್ಯೆಗೆ ಇದನ್ನು ಬೆಸ್ಟ್ ಆಗಿರುವಂಥ ಈ ಹೇರ್ ಆಯಿಲ್ ಅನ್ಬೋದು. ನೀವು ಖಂಡಿತವಾಗಿ ಫಾಲೋ ಮಾಡಿ ನೋಡಿ. ನಿಮ್ಮ ಹೇರ್ ಫಾಲ್ ಇದನ್ನು ಫಾಲೋ ಮಾಡೋದ್ರಿಂದ ಒಂದೇ ವಾರದಲ್ಲಿ ನಿಮ್ಮ ಕೂದಲು ಚೆನ್ನಾಗಿ 10 ಪಟ್ಟು ವೇಗವಾಗಿ ಬೆಳವಣಿಗೆ ಆಗುತ್ತೆ. ಹಾಗಾದರೆ ಮಾಡುವಂಥ ವಿಧಾನ ನೋಡಿಬಿಡಿ. ಫಸ್ಟಿಗೆ ಈ ಥರ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಈ ಪ್ಯಾನಲ್ಲಿ ನಾನು ಹಾಕ್ತಾ ಇರುವಂಥದ್ದು ಕೊಬ್ಬರಿ ಎಣ್ಣೆ. ನೀವು ಕೊಬ್ಬರಿ ಎಣ್ಣೆ ಯಾವುದು ಹೇರಿಗೆ ಹಚ್ತಾ ಇರ್ತೀರಲ್ವ, ಆವಾಗ ಈ ಹೇರಿಗೆ ಹಚ್ಚುವಾಗ ನಾರ್ಮಲಿ ಕೊಬ್ಬರಿ ಎಣ್ಣೆ ಬಳಸ್ತಾ ಇರ್ತೀವಿ. ಆ ಎಣ್ಣೆಗೆ ಸ್ವಲ್ಪ ಈ ಥರವಾಗಿ ರೆಡಿ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ಫಾಲ್ ಸಮಸ್ಯೆ ಆಗಲಿ, ನಮ್ಮ ಕೂದಲು ದೃಢದಿಂದ ಗಟ್ಟಿಮುಟ್ಟಾಗಿ ಬೆಳವಣಿಗೆ ಆಗುತ್ತೆ. ಹಾಗೆ ನಮ್ಮ ಕೂದಲು ತುಂಬಾ ವೇಗವಾಗಿ ಬೆಳವಣಿಗೆ ಆಗುತ್ತೆ. ಹಾಗಾದರೆ ನಾನು ಇವಾಗ ಎಣ್ಣೆ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಾದಮೇಲೆ ಇವಾಗ ಫಸ್ಟಿಗೆ ತೋರಿಸಿದ್ದೀನಿ ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಮೆಂತ್ಯ ಕಾಳು ಏನು ಮಾಡಿದ್ದೀನಿ ಅಂದರೆ ಮಿಕ್ಸಿಯಲ್ಲಿ ಈ ಥರ ಪೌಡ್ರ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಈ ಪೌಡ್ರನ್ನು ಇದು ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಂಡು ತೊಗೊಳ್ಳಿ. ಆಮೇಲೆ ಇದಕ್ಕೆ 1 ಸ್ಪೂನಷ್ಟು ನಾನು ಇವಾಗ ಕಲ್ಲುಂಜಿ ಕಾಳು ಹಾಕ್ತಾಯಿದ್ದೀನಿ, ಅಂದರೆ ಕಪ್ಪು ಜೀರಿಗೆಯನ್ನು ಹಾಕಬೇಕು. ಕಪ್ಪು ಜೀರಿಗೆ ಹಾಕೋದ್ರಿಂದ ನಮ್ಮ ಬಿಳಿ ಕೂದಲು ನ್ಯಾಚುರಲಾಗಿ ಕಪ್ಪಾಗುತ್ತೆ. ಹಾಗೆ ಹಾಕ್ತಾ ಇರೋವಂಥದ್ದು ಅಗಸೆ ಬೀಜ. ಅಗಸೆ ಬೀಜ ಇದು ಕೂಡ ನಮ್ಮ ಹೇರಿಗೆ ಒಳ್ಳೆಯದನ್ಬೋದು, ಯಾಕಂದರೆ ನಮ್ಮ ಕೂದಲು ತುಂಬಾ ಶೈನಿಯಾಗಿ ಮಾಡುತ್ತೆ. ಹಾಗೆ ನಮ್ಮ ಕೂದಲು ಕೂಡ ವೇಗವಾಗಿ ಬೆಳವಣಿಗೆ ಇದು ಕೂಡ ಸ್ಟಾರ್ಟ್ ಮಾಡುತ್ತೆ. ಹಾಗಾಗಿ ಇದನ್ನು ಕೂಡ ಅದರಲ್ಲಿ ಹಾಕಿದ್ದೀನಿ. ಇವಾಗ ಮೆಂತ್ಯ ಕಾಳು ಮತ್ತು ಕಲೋಂಜಿ ಮತ್ತು ಅಗಸೆ ಬೀಜ ಇವಿಷ್ಟು ಕೂಡ ಹಾಕಿ ಚೆನ್ನಾಗಿ ಎಣ್ಣೆಯನ್ನು ಸ್ವಲ್ಪ ಹೊತ್ತು ಸಣ್ಣ ಫ್ಲೇಮಲ್ಲಿ ಎಣ್ಣೆ ಕಾಯಿಸಬೇಕು. ಈ ಎಣ್ಣೆಯನ್ನು ನೀವು ರಾತ್ರಿ ಹೊತ್ತಿಗೆ ನೋಡಿ, ವಾರದಲ್ಲಿ ಒಂದು 4 ಸರ್ತಿ ಮಾಡಿ ನೋಡಿ, ನಿಮ್ಮ ಕೂದಲು 10 ಪಟ್ಟು ವೇಗವಾಗಿ ಸ್ಪೀಡಾಗಿ ಬೆಳವಣಿಗೆ ಆಗುತ್ತೆ. ಇವಾಗ ಇಷ್ಟು ಕಾಯ್ತಾ ಇರುವಾಗ ಇದಕ್ಕೆ ಲಾಸ್ಟಿಗೆ 1 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಕೂಡ ಸೇರಿಸ್ತೀನಿ. ಯಾಕಂದರೆ ಫಸ್ಟಿಗೆ ಸೇರಿಸಿರುವಂಥ ಮೆಂತ್ಯ ಕಾಳು ಪೌಡರು, ಇವಾಗ ಸೇರಿಸ್ತಾ ಇರುವಂಥದ್ದು ಮೆಂತ್ಯ ಕಾಳು. ಯಾಕಂದರೆ ಸ್ವಲ್ಪ ಈ ಥರ ಕೂಡ ಅಪ್ಟವಾಗಿ ಕೂಡ ಮೆಂತ್ಯ ಕಾಳನ್ನು ಸೇರಿಸಬೇಕು. ಈ ಥರ ನೋಡಿ ಎಣ್ಣೆ ಚೆನ್ನಾಗಿ ಕಾಯಬೇಕು. ಹೊಗೆ ಬರ್ತಾ ಇರೋದು ನೋಡ್ಬೋದು ನೀವು. ಹಾಗೆ ಎಣ್ಣೆ ಕಲರು ಕೂಡ ತುಂಬಾ ಚೆನ್ನಾಗಿ ಚೇಂಜ್ ಆಗುತ್ತೆ. ಈ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ತೊಗೊಂಡು ಇವಾಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಸ್ಟವ್ ಆಫ್ ಮಾಡಿಕೊಂಡು ಇವಾಗ ಇದನ್ನು ಎಣ್ಣೆ ತಣ್ಣಗಾಗೋದಕ್ಕೆ ಬಿಡಬೇಕು. ಈ ಎಣ್ಣೆ ತಣ್ಣಗಾದ್ಮೇಲೆ ನಾನು ಇವಾಗ ಸೋದಿಸ್ಕೊಂಡು ತೊಗೊಳ್ತೀನಿ. ನೋಡಿ, ಇವಾಗ ಸೋದಿಸ್ತಾ ಇದ್ದೀನಿ. ಸೋದಿಸೋವಾಗ ನೋಡಿ ಈ ಥರ ಫಸ್ಟಿಗೆ ನೋಡ್ತಾ ಇರ್ಬೋದು, ಚರಡಿ ತೊಗೊಂಡಿದ್ದೀನಿ, ಟೀ ಸೋಸುವಂಥದ್ದು. ಅದರಲ್ಲಿ ಸೋದಿಸ್ತಾ ಇದ್ದೀನಿ. ಫಸ್ಟ್ ನೋಡೋಣ ಯಾವ ರೀತಿ ಚೆನ್ನಾಗಿ ಫಿಲ್ಟರ್ ಆಗುತ್ತೆ. ಮತ್ತು ಇನ್ನು ಕೆಳಗಡೆ ಈ ಥರ ಎಣ್ಣೆಯಲ್ಲಿ ಏನಾದರೂ ಸ್ವಲ್ಪ ಬಂದರೆ ಇದನ್ನು ನಾವು ಅದೇ ರೀತಿಯಾಗಿ ಕೂಡ ಯೂಸ್ ಮಾಡ್ಬೋದು, ಏನು ಪರವಾಗಿಲ್ಲ. ಆದರೂ ಕೂಡ ಮಕ್ಕಳಿಗಾಗಲಿ ಎಲ್ಲರಿಗಾಗಲಿ ಒಂದೊಂದು ಥರ ಇರಿಟೇಟ್ ಆಗುತ್ತೆ ಈ ಥರ ಎಣ್ಣೆ ಯೂಸ್ ಮಾಡೋದಕ್ಕೆ. ಆವಾಗ ಏನು ಮಾಡಬೇಕಂದ್ರೆ ಈ ಥರ ಸೋದಿಸ್ಕೊಂಡು ತೊಗೊಂಡು ಆದಮೇಲೂ ಕೂಡ ನಾವೇನು ಮಾಡೋಣ ಅಂದರೆ ಒಂದು ಬಟ್ಟೆಯಲ್ಲಿ ಸೋದಿಸ್ಕೊಂಡು ತೊಗೊಳ್ಳೋಣ. ಈ ಥರ ಒಂದು ಸ್ವಲ್ಪ ನೋಡ್ಬೋದು ಎಣ್ಣೆ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿರುವಂಥದ್ದು. ಆದರೂ ಕೂಡ ಒಂದು ಬಟ್ಟೆಯಲ್ಲಿ ನಾನು ಇವಾಗ ಎಣ್ಣೆ ಪೂರ್ತಿಯಾಗಿ ಫಿಲ್ಟರ್ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ. ಈ ಥರ ಫಿಲ್ಟರ್ ಎಣ್ಣೆ ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಈಗ ನೋಡಿ, 1 ವಾರಕ್ಕೆ ಬೇಕಾಗುವಷ್ಟು ಕೂಡ ಎಣ್ಣೆಯನ್ನು ಕಾಯಿಸ್ಕೊಂಡು ಇಟ್ಕೊಂಡ್ರೆ ಸಾಕು. ಮೆಂತ್ಯ ಕಾಳು ನಮ್ಮ ಕೂದಲನ್ನು ತುಂಬಾ ವೇಗವಾಗಿ ಸ್ಪೀಡಾಗಿ ಬೆಳವಣಿಗೆ ಕೂಡ ಮಾಡುತ್ತೆ. ಹಾಗೆ ನಮ್ಮ ಕೂದಲು ಉದುರೋಗಿರುವಂಥ ಕೂದಲು ಕೂಡ ಚೆನ್ನಾಗಿ ಬೆಳವಣಿಗೆ ಮಾಡುತ್ತೆ. ಹಾಗೆ ಅದರಲ್ಲಿ ಹಾಕಿರೋವಂಥ ಅಗಸೆ ಬೀಜ ಆಗಲಿ, ಕಲೋಂಜಿ ಕಾಳಾಗಲಿ ಇವೆಲ್ಲ ಕೂಡ ನಮ್ಮ ಕೂದಲಿಗೆ ಬೆನಿಫಿಟ್ಸ್ ಕೊಡುವಂಥದ್ದು. ಅದಕ್ಕೋಸ್ಕರ ನೋಡಿ ಈ ಥರ ನಾವು ಹೇರ್ ಆಯಿಲನ್ನು ಯೂಸ್ ಮಾಡ್ತಾ ಬಂದರೆ ನಮ್ಮ ಕೂದಲು ಎಷ್ಟು ಸ್ಪೀಡಾಗಿ ಬೆಳವಣಿಗೆ ಆಗುತ್ತೆ, ಮತ್ತು ಅದ್ರ ಜೊತೆಗೆ ನಮ್ಮ ಕೂದಲು ಹೇರ್ ಫಾಲ್ ಸಮಸ್ಯೆ ಎಲ್ಲ ಕೂಡ ತಡೆಗಟ್ಟುತ್ತೆ. ಇವಾಗ ನೋಡಿ, ಈ ಬಟ್ಟೆ ತೊಗೊಂಡು ಚೆನ್ನಾಗಿ ಎಣ್ಣೆ ಕೂಡ ಪೂರ್ತಿಯಾಗಿ ಸೋದಿಸ್ಕೊಂಡು ತೊಗೊಂಡಿದ್ದೀನಿ. ಎಣ್ಣೆ ಕಲರ್ ನೋಡಬಹುದು ಎಷ್ಟು ಚೆನ್ನಾಗಿ ಚೇಂಜ್ ಆಗಿರುವಂಥದ್ದು. ಹಾಗೆ ನಾವು ಬುಡದಲ್ಲಿ ಈ ಥರ ಆಯಿಲನ್ನು ಮಸಾಜ್ ಮಾಡೋದ್ರಿಂದ ನಮ್ಮ ಹೇರ್ ಫಾಲ್ ತುಂಬಾ ದೃಢದಿಂದ ಗಟ್ಟಿಮುಟ್ಟಾಗಿ ಬೆಳವಣಿಗೆ ಆಗುತ್ತೆ. ಯಾಕಂದರೆ ನಮ್ಮ ಹೇರಿಗೆ ಎಷ್ಟು ಚೆನ್ನಾಗಿ ಆಯಿಲನ್ನು ನಾವು ಮಸಾಜ್ ಮಾಡ್ತೀವಿ, ಅದರ ಮುಖಾಂತರ ನಮ್ಮ ಹೇರ್ ಫಾಲ್ ಸಮಸ್ಯೆ ಕೂಡ ತಡೆಗಟ್ಟುತ್ತೆ. ಇವಾಗ ಬನ್ನಿ, ನಾನು ಹೇರಿಗೆ ಆಯಿಲ್ ಹಚ್ತಾ ಇದ್ದೀನಿ. ನನ್ನ ಹೇರ್ ಕೂಡ ನೋಡ್ಬೋದು. ನೋಡಿ ಸ್ನೇಹಿತರೆ, ನನ್ನ ಹೇರಿಗೆ ಯಾವಾಗಲೂ ಕೂಡ ವಾರದಲ್ಲಿ ಒಂದು 2 ಸರ್ತಿ ಆದರೂ ಕೂಡ ನಾನು ಹೇರಿಗೆ ಆಯಿಲ್ ಹಚ್ತಾ ಇರ್ತೀನಿ. ಈ ಥರ ನೋಡಿ, ಬುಡದಲ್ಲಿ ಚೆನ್ನಾಗಿ ಮಸಾಜ್ ಕೊಡಬೇಕು ಹೇರಿಗೆ. ಈ ಥರ ನಾವು ಮಸಾಜ್ ಮಾಡೋದ್ರಿಂದ ನಮ್ಮ
ತಲೆ ಕೂಡ ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ನಮ್ಮ ನೆತ್ತಿ ಆಗಲಿ ನಮ್ಮ ಕೂದಲಾಗಿ ಎಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಆದಮೇಲೆ ನಮ್ಮ ಕೂದಲು ಬೆಳವಣಿಗೆ ಆಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಇವಾಗ ನೋಡಿ ಎಣ್ಣೆ ಪೂರ್ತಿಯಾಗಿ ಬುಡದಲ್ಲಿ ಚೆನ್ನಾಗಿ ಮಸಾಜ್ ಕೊಡಿ. ಎಣ್ಣೆ ಜಾಸ್ತಿ ಅಂದರೆ ಬುಡದಲ್ಲಿ ಹಚ್ಚಬೇಕು. ಈ ಥರ ನಾವು ಬುಡದಲ್ಲಿ ಹಚ್ಚೋದ್ರಿಂದ ನಮಗೆ ಕೂದಲು ಉದ್ದವಾಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಈ ಥರ ಚೆನ್ನಾಗಿ ನೋಡ್ಬೋದು. ಬುಡದಲ್ಲಿ ಎಣ್ಣೆ ಹಚ್ಕೊಂಡಾದ್ಮೇಲೆ ಉದ್ದಕ್ಕೆ ತಲೆ ಕೂದಲು ಬೆಳವಣಿಗೆ ಆಗಬೇಕಾದ್ರೆ ಅದು ಕೂಡ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ಹೇಳ್ತೀನಿ. ಇವಾಗ ನೋಡಿ ಚೆನ್ನಾಗಿ ಮಸಾಜ್ ಮಾಡ್ತಾ ಇದ್ದೀನಿ. ಒಂದು 2-3 ನಿಮಿಷ ಚೆನ್ನಾಗಿ ತಲೆ ಪೂರ್ತಿಯಾಗಿ ಮಸಾಜ್ ಮಾಡಬೇಕು. ಈ ಥರ ರಾತ್ರಿ ಹೊತ್ತಿಗೆ ಎಣ್ಣೆ ಹಚ್ಕೊಂಡು ಮಲ್ಕೊಳ್ಳೋದ್ರಿಂದ ತಲೆ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ಲಾಸ್ಟಿಗೆ ಹೇಳ್ತಾ ಇರುವಂಥದ್ದು ಏನಪ್ಪ ಅಂದರೆ, ನಾವು ಎಣ್ಣೆ ಹಚ್ಚುವಾಗ ನಮ್ಮ ತುದಿಯಲ್ಲಿ, ನಮ್ಮ ಕೂದಲು ತುದಿಯಲ್ಲೇ ಎಣ್ಣೆ ಹಚ್ಚೋದ್ರಿಂದ ನಮ್ಮ ಕೂದಲು ತುದಿ ಚೆನ್ನಾಗಿ ಸ್ಪೀಡಾಗಿ ಬೆಳವಣಿಗೆ ಮಾಡುತ್ತೆ. ತೋರಿಸ್ತಾ ಇರುವಂಥದ್ದು ನೋಡಿ, ಈ ಥರ ತುದಿಯಲ್ಲಿ ಯಾವಾಗಲೂ ಕೂಡ ನಮಗೆ ಹಿಂದಿನ ಕಾಲದಲ್ಲಿ ಹೇಳ್ತಾ ಇರೋವಂಥದ್ದು ತುದಿಯಲ್ಲಿ ಎಣ್ಣೆ ಯಾವಾಗಲೂ ಕೂಡ ಹಚ್ಚಬೇಕಂತೆ. ಕೂದಲು ತುದಿಯಲ್ಲಿ ಈ ಥರ ಎಣ್ಣೆ ಹಚ್ಚೋದ್ರಿಂದ ಸ್ಪೀಡಾಗಿ ಬೆಳವಣಿಗೆ ಆಗುತ್ತೆ. ಖಂಡಿತವಾಗಿ ಫಾಲೋ ಮಾಡಿ, ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋ ಜೊತೆಗೆ ತೊಗೊಂಡು ಬರ್ತಾ ಹೋಗ್ತೀನಿ. ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ, ನೀವು ಕೂಡ ಟ್ರೈ ಮಾಡೋದಕ್ಕೆ. ಹಾಗಾದರೆ ಇವತ್ತಿನ ಈ ಹೇರ್ ಆಯಿಲ್ ನಿಮಗೂ ಕೂಡ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.